Hello students, the last class we have to discuss the problems on partial underwriting. So ಒಂದು 5 marks problems ಮಾಡಿದ್ವಿ. So simple 5 marks problem. This problem has to be November 6, 2006 and 2010 ಅಲ್ಲಿ 5 marksಗೆ ಬಂದಿದೆ. So next another one problem for 5 marks. Partial underwriting ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ. So ನೀರಾಜ್ Limited issued 10,000 shares of rupees 10 each at a premium of 10%. So ಇದೊಂದು ಅಡಿಷನಲ್ ಆಗಿ ಎಕ್ಸ್ಟ್ರಾ ಬಂದಿದೆ 10% ಪ್ರೀಮಿಯಮ್. ಸೊ ನೀರಾಜ್ ಇಶ್ಯೂಡ್ 10,000 shares of rupees 10 each ಅಂದರೆ 10,000 ನೀರಾಜ್ ಅನ್ನೋರು 10,000 ಶೇರ್ಸ್ನ ಇಶ್ಯೂ ಮಾಡಿದರೆ ಈಚ್ ಶೇರ್ನ ವ್ಯಾಲ್ಯೂಸ್ 10 rupees. These shares were underwritten by J and K to the extent of 5,000 shares and 3,000 shares respectively. ಸೊ ಇಲ್ಲಿ 2 ಅಂಡರ್ ರೈಟರ್ಸ್ ಬರ್ತಾರೆ, ಯಾರ್ಯಾರು ಜೆ ಮತ್ತು ಅಂಡ್ ಕೆ. ಸೊ ಜೆ ಹ್ಯಾಸ್ ಟು ಬಿ ಅಂಡರ್ಟೇಕನ್ ದ 5,000 ಶೇರ್ಸ್ ಆ್ಯಂಡ್ ಕೆ ಹ್ಯಾಸ್ ಟು ಬಿ ಅಂಡರ್ಟೇಕನ್ ದ 3,000 shares respectively. Then the total applications received by the company were 8,000 shares. The public has to be applied 8,000 shares, of which the marked applications were idರಲ್ಲಿ it has to be included in marked applications. So J is 1,200 shares, K 300 shares. Prepare a statement of underwriter's liability and also determine the commission. ಸೊ ಡಿಟರ್ಮೈನ್ ದ ಕಮಿಷನ್ ಅಂದರೆ ಕಮಿಷನ್ ಅಂತ ಬಂತು ಅಂದ ತಕ್ಷಣ ಅಲ್ಲಿ ಕೊಟ್ಟಿಲ್ಲ ಅಂದರೆ ವಿ ಹ್ಯಾವ್ ಟು ಅಸ್ಯೂಮ್ 5% ಕಮಿಷನ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋವಂಥದ್ದು. ಇಷ್ಟು ಪ್ರಾಬ್ಲಮ್ ಅರ್ಥ ಆಗಿದೆ ಅಲ್ವಾ. ನೀರಾಜ್ ಅನ್ನುವಂಥವ್ರು 10,000 ಶೇರ್ಸ್ನ ಇಶ್ಯೂ ಮಾಡಿದರೆ ಈಚ್ ಶೇರ್ನ ವ್ಯಾಲ್ಯೂ 10 rupees. ಸೊ ಅದ್ರ ಜೊತೆಗೆ ಅಟ್ ಎ ಪ್ರೀಮಿಯಮ್ 10%. These shares were underwritten JK 5,000 3,000. Total applications received 8,000. So ಇದರಲ್ಲಿ marked application 1,200. Next K 300 shares. We have to determine the statement of underwriter's liability and also determine the commission. So ಇದನ್ನು ಮಾಡುವಂಥದ್ದು. ಸೊ ಫಸ್ಟ್ ನೋಡಿ, ಫಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಕ್ಯಾಲ್ಕುಲೇಷನ್ ಮಾಡೋಣ. ವರ್ಕಿಂಗ್ ನೋಟ್, calculation of unmarked application. Calculation of unmarked application. ಸೊ ಇದರಲ್ಲಿ ಅಪ್ಲಿಕೇಶನ್ಸ್ ರಿಸೀವ್ಡ್, ಎಷ್ಟು ಅಪ್ಲಿಕೇಶನ್ಸ್ ರಿಸೀವ್ ಆಗಿರೋದು 8,000 ಅಪ್ಲಿಕೇಶನ್ಸ್ ಹ್ಯಾಸ್ ಟು ಬಿ ರಿಸೀವ್ಡ್. ದೆನ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ, 1,200 ಪ್ಲಸ್ 300, total 1,500. So the total 6,500 is the unmarked application. Unmarked applications ಎಷ್ಟಿಲ್ಲಿ 6,500. ಸೊ ಈಗ ಕ್ಯಾಲ್ಕುಲೇಷನ್ ಆಫ್ ಲೈಬಿಲಿಟೀಸ್ ಅಂಡರ್ರೈಟರ್ಸ್ ನೋಡೋಣ. ಪ್ರೀಮಿಯಮ್ ಅದೆಲ್ಲ ನೆಕ್ಸ್ಟ್ ನೋಡೋಣ. ಸೊ ಕ್ಯಾಲ್ಕುಲೇಷನ್ liabilities of underwriters. So first is gross liability. Gross liability problem ಅಲ್ಲಿ ಕೊಟ್ಟಿದ್ದಾರೆ. J underwriters has to be undertaken 5,000 shares. Then K undertaken 3,000 shares. ಟೋಟಲ್ ಇಶ್ಯೂ ಮಾಡಿರೋ ಶೇರ್ಸ್ ಎಷ್ಟು, ಟೋಟಲ್ ಶೇರ್ಸು 10,000 ಇದೆ. ಸೊ ಇಲ್ಲಿ ಪಬ್ಲಿಕ್ ಆಫರ್ ಮಾಡಿರೋದು 8,000 ಶೇರ್ಸ್. ಇನ್ನು ರಿಮೈನಿಂಗ್ ಶೇರ್ಸ್ ಏನಿದೆ ಅದು ಕಂಪನಿಗೆ ಹೋಗುತ್ತೆ. ರಿಮೈನಿಂಗ್ ಶೇರ್ಸ್ ಎಷ್ಟು, 2,000. ದ ಟೋಟಲ್ ಶೇರ್ಸ್ 10,000. ಓಕೆ, ಸೊ ಇದಾದಮೇಲೆ ಮೈನಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸೊ ನಾನು ಹೇಳಿದ್ದೆ ಪಾರ್ಷಿಯಲ್ ಅಂಡರ್ ರೈಟಿಂಗಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಜೆ ಮತ್ತು ಕೆಗೆ ಅಂಡರ್ ರೈಟರ್ಸ್ಗೆ ಕೊಡಲ್ಲ. ಟೋಟಲ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಗೋಸ್ ಟು ದ ಕಂಪನಿ. Total 6,500.
ಸೊ ಈಗ ಟೋಟಲ್ ಮಾಡಿ 5,000, 3,000, 2,000ಅಲ್ಲಿ 6,500 ಇಟ್ಸ್ ಎಕ್ಸೆಸ್ ಅಮೌಂಟ್. ಸೊ ಈಗ ಇಲ್ಲಿ ಏನು ಬರುತ್ತೆ, ಮೈನಸ್ ವ್ಯಾಲ್ಯೂ ಬರುತ್ತೆ, -4,500. ನೆಕ್ಸ್ಟ್ 10,000ಅಲ್ಲಿ 6,500 ಹೋದರೆ 3,500. ನೆಕ್ಸ್ಟ್ ಇದಾದಮೇಲೆ ಮೈನಸ್ ವ್ಯಾಲ್ಯೂ ಬಂತು ಅಂದರೆ ನಾವೇನು ಮಾಡ್ತೀವಿ, ಸರ್ಪ್ಲಸ್. ಸೊ ಮೈನಸ್ ಸರ್ಪ್ಲಸ್ ಆಫ್ ಕಂಪನಿ ಸರ್ಪ್ಲಸ್ ಬಂದಿದೆ, ಆ ಸರ್ಪ್ಲಸ್ ಅಮೌಂಟ್ನ ಟ್ರಾನ್ಸ್ಫರ್ ಟು ಜೆ ಆ್ಯಂಡ್ ಕೆ, ಜೆ ಮತ್ತು ಕೆಗೆ ಟ್ರಾನ್ಸ್ಫರ್ ಮಾಡ್ತೀವಿ ಸರ್ಪ್ಲಸ್ ಅಮೌಂಟ್ನ. ಎಷ್ಟು ಸರ್ಪ್ಲಸ್ ಅಮೌಂಟ್ ಟೋಟಲ್ ಬಂದಿರೋದು 4,500. ಇನ್ ರೇಷಿಯೋಸಲ್ಲಿ ತೊಗೊಳ್ತೀವಿ. ಇನ್ ರೇಷಿಯೋಸ್ ಅಂದರೆ ಇಲ್ಲಿ ನೋಡಿ, ಸೆಕೆಂಡ್ ರೇಷಿಯೋ. ಸೊ ರೇಷಿಯೋ ಎಷ್ಟಿದೆ ಇಲ್ಲಿ, ಗ್ರಾಸ್ ಲಯಬಿಲಿಟಿ ಜೆ ಮತ್ತು ಕೆದು ಗ್ರಾಸ್ ಲಯಬಿಲಿಟಿ 5,000, 3,000 ಅಲ್ವಾ. ಇಲ್ಲಿ ನೋಡಿ 5,000 ಇಷ್ಟು 3,000. ಸೊ ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂದರೆ 3 zeros ಕ್ಯಾನ್ಸಲ್, 5:3. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಸೊ ಹಾಗಾಗಿ 5:3 ಅಂತ ತಗೊಳ್ತೀವಿ. ಜೆ ಮತ್ತು ಕೆಗೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರೋದು ಇನ್ ರೇಷಿಯೋಸಲ್ಲಿ 5:3. ಸೊ 4,500 ಇಂಟು 5/8, 4,500 ಇಂಟು 3/8 ಮಾಡಿದರೆ 2,813, 1,687. ಸೊ ಇಲ್ಲಿ ಟೋಟಲ್ ಬರಲ್ಲ, 5,000ಅಲ್ಲಿ 2,813 ಹೋದರೆ 2,187, 3,000ಅಲ್ಲಿ 1,687 ಹೋದರೆ 1,330 3,500. ಸೊ ನೆಕ್ಸ್ಟ್ ಇದಾದಮೇಲೆ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ, 1,200, 300. ಸೊ ಟೋಟಲ್ 1,500. ಸೊ ಇಲ್ಲಿ ನೆಕ್ಸ್ಟು ನೆಟ್ ಲಯಬಿಲಿಟಿ $2,187 ಮೈನಸ್ 1,200 ಅಂದರೆ 987. 1,313ನಲ್ಲಿ 300 ಹೋದರೆ 1,013. ಸೊ ಮೈನಸ್ ಎರಡನ್ನು ಟೋಟಲ್ ಮಾಡಿದರೆ 2,000. ಸೊ ಮಾರ್ಕೆಟ್ ಅಪ್ಲಿಕೇಶನ್ 3,500ಅಲ್ಲಿ 1,500 ಲೆಸ್ ಮಾಡಿದರೆ ಎಷ್ಟು, 2,000 ಬರುತ್ತೆ. ಸೊ ಇಷ್ಟು ಕ್ಯಾಲ್ಕುಲೇಷನ್ ಆಫ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್. ಸೊ ಇದ್ರ ಜೊತೆಗೆ ಪ್ರಾಬ್ಲಮಲ್ಲಿ ಇನ್ನೊಂದು ಹೇಳಿದ್ದಾರೆ, ಏನು, ಕಮಿಷನ್ಸ್ನ ಡಿಟರ್ಮೈನ್ ಮಾಡಿ ಅಂತ, ಕಮಿಷನ್ಸ್ ಕೊಡಿ ಅಂತ. ಸೊ ಈಗ ವರ್ಕಿಂಗ್ ನೋಟ್ 3, calculation of commission. ಕಮಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಕಮಿಷನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾದ್ರೆ ಒಂದು ಫಾರ್ಮುಲಾ ಇದೆ, ಇಶ್ಯೂ ಪ್ರೈಸ್ ಈಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್. ಸೊ ಇಲ್ಲೇನೇ ಪ್ರೀಮಿಯಮ್ ಕೊಟ್ಟಿದ್ದಾನೆ, ಅರ್ಥ ಆಗ್ತಿದೆಯಾ, ನೀವು ಪಿ ಯುನಲ್ಲೆಲ್ಲ ಓದಿದ್ದೀರಾ. ಪ್ರೀಮಿಯಮ್ 10%, ಸೊ ಡಿಸ್ಕೌಂಟ್ 10%, 9% ಅಂತ ಇಲ್ಲನ. ಸೊ ಪ್ರೀಮಿಯಮ್ ಅಂದರೆ ಪ್ಲಸ್, ಡಿಸ್ಕೌಂಟ್ ಅಂದರೆ ಲೆಸ್ ಅಂತ ಅರ್ಥ. ಇಲ್ಲಿ ಫೇಸ್ ವ್ಯಾಲ್ಯೂ ಎಷ್ಟಿದೆ, 10 ಇದೆ. ಸೊ ಪ್ರೀಮಿಯಮ್ ಎಷ್ಟಿದೆ, 10% ಇದೆ. 10% ಅಂದರೆ 10/10 ಮಾಡಿದರೆ ಎಷ್ಟು ಬರುತ್ತೆ, 1 ಬರುತ್ತೆ ಅಲ್ವಾ. ಸೊ 10 + 1 = 11. ಸೊ ಇಲ್ಲಿ ಕಮಿಷನ್ ಎಷ್ಟು, 11. ಈಗ ಕಮಿಷನ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಕಮಿಷನ್
is equal to gross liability into issue price into commission determine 5%. ಸೊ ಇಲ್ಲಿ ಫಸ್ಟು ಯಾವುದು ಅಂಡರ್ರೈಟರ್ಸು ಜೆ ಅಂಡರ್ರೈಟರ್ಸ್ ಮಾಡೋಣ. ಗ್ರಾಸ್ ಲೈಬಿಲಿಟಿ ಜೆದು ಎಷ್ಟು 5000, ಇಶ್ಯೂ ಪ್ರೈಸ್ ಎಷ್ಟು 11 ಇಂಟು 5%, ಸೊ 2750. ನೆಕ್ಸ್ಟ್ ಕೆದು ಕೆ ಇಸ್ ಈಕ್ವಲ್ ಟು gross liability 3000 into issue price 11 into 5%, 1650. ಸೊ ಇಷ್ಟು ಕ್ಯಾಲ್ಕುಲೇಷನ್ ಆಫ್ ಕಮಿಷನ್. ಕ್ಯಾಲ್ಕುಲೇಷನ್ ಆಫ್ ಕಮಿಷನ್ ಮಾಡಬೇಕು ಅಂದರೆ ಒಂದು ಫಾರ್ಮುಲಾ ಬರುತ್ತೆ. ಇಶ್ಯೂ ಪ್ರೈಸ್ ಇಸ್ ಈಕ್ವಲ್ ಟು ಪ್ರೀಮಿಯಮ್ ಇದ್ದಾಗ ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್. ಪ್ರೀಮಿಯಮ್ ಬಂದಾಗ ಪ್ಲಸ್ ಬರುತ್ತೆ, ಡಿಸ್ಕೌಂಟ್ ಬಂದಾಗ ಮೈನಸ್ ಬರುತ್ತೆ. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ 10 ಇದೆ, ಪ್ರೀಮಿಯಮ್ 10%, 10% ಅಂದರೆ 10/10 ಅಂದರೆ 1 ಅಂತ ಬರುತ್ತೆ. 10 + 1 is equal to 11. ಕಮಿಷನ್ is equal to gross liability into issue price into 5%. ಸೊ ಗ್ರಾಸ್ ಲೈಬಿಲಿಟಿ ಜೆದು 5000, ಇಶ್ಯೂ ಪ್ರೈಸ್ 11, ಸೊ ಕಮಿಷನ್ ಡಿಟರ್ಮೈನ್ 5%, 2750. 3000 into 11 into 5%, 1650. ಇಷ್ಟು ಪ್ರಾಬ್ಲಮ್. ಇಷ್ಟು ಪ್ರೀಮಿಯಮ್ ಕೊಟ್ಟಾಗ ಈ ರೀತಿ ಮಾಡುವಂಥದ್ದು ಕ್ಯಾಲ್ಕುಲೇಷನ್ ಲೈಬಿಲಿಟಿ ಆಫ್ ಅಂಡರ್ ರೈಟರ್ಸ್. ಅರ್ಥ ಆಗಿದೆ ಅಲ್ವಾ ಈ ಪ್ರಾಬ್ಲಮ್ಮು? ವರ್ಕಿಂಗ್ ನೋಟ್ ಎಲ್ಲ ತೋರಿಸಿದ್ದೀನಿ. ಪ್ರಾಬ್ಲಮ್ ಮತ್ತು ಸೊಲ್ಯೂಷನ್ ಎರಡನ್ನೂ ಸೆಂಡ್ ಮಾಡ್ತೀನಿ. ನೆಕ್ಸ್ಟ್ ಇದೇ ಥರ ರಿಲೇಟೆಡ್ ಒಂದು ಪ್ರಾಬ್ಲಮ್ ಕೊಡ್ತೀನಿ, ಅದನ್ನು ನೀವು ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡೋಣ, 5 ಮಾರ್ಕ್ಸ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಅನದರ್ ಒಂದು ಪ್ರಾಬ್ಲಮ್ ನೋಡಿ, ಇನ್ನೊಂದು. ಸೊ 2007 ಆ್ಯಂಡ್ 2011 ಕೇಳಿದ್ದಾರೆ 5 ಮಾರ್ಕ್ಸ್ಗೆ. ಓಕೆ, 11 ಪ್ರಾಬ್ಲಮ್. 11 ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಾಬ್ಲಮ್ನು. ಪಾಪ್ಯುಲರ್ ಲಿಮಿಟೆಡ್ ಇಶ್ಯೂಡ್ 40,000 ಶೇರ್ಸ್ ಆಫ್ ₹10 ಈಚ್. ಪಾಪ್ಯುಲರ್ ಲಿಮಿಟೆಡ್ ಅನ್ನುವಂಥವನು 40,000 ಶೇರ್ಸ್ನ ಇಶ್ಯೂ ಮಾಡಿದ್ದಾನೆ. ಈಚ್ ಶೇರ್ನ ವ್ಯಾಲ್ಯೂ ₹10 ಫಾರ್ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್. ದ ಇಶ್ಯೂ ವಾಸ್ ಅಂಡರ್ ರಿಟನ್ ಆ್ಯಸ್ ಫಾಲೋಸ್. ಶ್ರೀರಾಮ್ 25%. ಈ ಥರ ಪ್ರಾಬ್ಲಮ್ಸು ಕಂಪ್ಲೀಟ್ ಅಂಡರ್ ರೈಟಿಂಗಲ್ಲಿ ಮಾಡಿಸಿದ್ದೀನಿ ನಾನು ಪರ್ಸೆಂಟೇಜ್ದು. ಶ್ರೀರಾಮ್ 25%, ರಘು 30%, ತಿಲಕ್ 25%. ದ ಕಂಪನಿ ರಿಸೀವ್ಡ್ ಟೋಟಲ್ 28,000 ಅಪ್ಲಿಕೇಶನ್ಸ್, ಆಫ್ ವಿಚ್ ವರ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ಆಸ್ ಫಾಲೋಸ್. 28,000 ಪಬ್ಲಿಕ್ಕಿಗೆ ಆಫರ್ ಮಾಡಿದೆ. ಶ್ರೀರಾಮ್ 8,000 ಮಾರ್ಕ್ಡ್ ಅಪ್ಲಿಕೇಶನ್ಸ್, ರಘು 6,000, ತಿಲಕ್ 8,000. ಡಿಟರ್ಮೈನ್ ದ ಲಯಬಿಲಿಟಿ ಆಫ್ ಈಚ್ ಅಂಡರ್ ರೈಟರ್ಸ್. ಸೊ ಈಚ್ ಅಂಡರ್ ರೈಟರ್ಸ್ನ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಫಸ್ಟು ವರ್ಕಿಂಗ್ ನೋಟ್ ಮಾಡೋಣ. ವರ್ಕಿಂಗ್ ನೋಟ್. ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಫಸ್ಟು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಲಯಬಿಲಿಟಿ. ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಲಯಬಿಲಿಟಿ. ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಲಯಬಿಲಿಟಿ. ಸೊ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿರೋದ್ರಿಂದ ಇಶ್ಯೂ ಶೇರ್ಸ್ ಎಷ್ಟು 40,000 ಇಶ್ಯೂ ಶೇರ್ಸ್. ಸೊ ಇದರಲ್ಲಿ ಮೈನಸ್ ಶ್ರೀರಾಮ್ ಅಂದರೆ 40,000 ಇಂಟು 25% ಎಷ್ಟು 10,000 ಮೈನಸ್ ರಘು 40,000 ಇಂಟು 30% 12,000 ಮೈನಸ್ ತಿಲಕ್
40,000 into 25%, 10,000. ಸೊ ಈ 40,000ಅಲ್ಲಿ ಈ 3 ಅಂಡರ್ ರೈಟರ್ಸ್ನ ಶೇರ್ಸ್ನ ಲೆಸ್ ಮಾಡಿ. ಆ ಲೆಸ್ ಮಾಡಿದರೆ ಉಳಿಯುವಂಥದ್ದೇ ಕಂಪನಿ ಶೇರ್ಸ್. 40,000ಅಲ್ಲಿ 10,000 ಅಂದರೆ 30,000. 30,000ಅಲ್ಲಿ 12,000 ಹೋದರೆ 18,000. 18,000ಅಲ್ಲಿ 10,000 ಹೋದರೆ 8,000 ಇಸ್ ದ ಕಂಪನಿ ಶೇರ್ಸ್. ಕಂಪನಿಗೆ ಹೋಗುವಂಥದ್ದು 8,000 ಶೇರ್ಸ್. ಇದು ಗೊತ್ತಾಯ್ತಲ್ವಾ, ಗ್ರಾಸ್ ಲಯಬಿಲಿಟಿ. ಸೊ ಇಶ್ಯೂ ಪ್ರೈಸ್, ಇಶ್ಯೂ ಶೇರ್ಸ್ 40,000 ಶೇರ್ಸ್ ಇಶ್ಯೂ ಮಾಡಿದ್ದಾನೆ. ಅದರಲ್ಲಿ 25% ಶ್ರೀರಾಮ್, 30% ರಘು, 25% ತಿಲಕ್ ತೊಗೊಂಡಿದ್ದಾರೆ. ಸೊ ಇಷ್ಟರಲ್ಲಿ ಲೆಸ್ ಮಾಡಿದರೆ ರಿಮೈನಿಂಗ್ ಉಳಿಯುವಂಥದ್ದು ಕಂಪನಿ ಶೇರ್ಸ್. ಸೊ ಇದಾದಮೇಲೆ ನಾವು ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸೊ ವರ್ಕಿಂಗ್ ನೋಟ್ 2, ಕ್ಯಾಲ್ಕುಲೇಷನ್ ಆಫ್ unmarked applications. ಸೊ ಅಪ್ಲಿಕೇಶನ್ಸ್ ರಿಸೀವ್ ಆಗಿರೋದೆಷ್ಟು? ಅಪ್ಲಿಕೇಶನ್ ರಿಸೀವ್ಡ್ 28,000 ಮೈನಸ್ ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡೋಣ. ಮಾರ್ಕ್ಡ್ ಅಪ್ಲಿಕೇಶನ್ಸ್ 8,000 ಪ್ಲಸ್ 6,000 ಪ್ಲಸ್ 8,000, 22,000 ಲೆಸ್ ಮಾಡಿದರೆ ಇನ್ ರಿಮೈನಿಂಗ್ 6,000 ಇಸ್ ದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ರಿಮೈನಿಂಗ್ 6,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ನಾವೀಗ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ನ ಪ್ರಿಪೇರ್ ಮಾಡೋಣ. ಸೊ ಫಸ್ಟ್ ಏನು, ಗ್ರಾಸ್ ಲಯಬಿಲಿಟಿ. ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಲ್ವಾ, 10,000, 12,000, 10,000. ಸೊ ಕಂಪನಿಗೆ 8,000 ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಟೋಟಲ್ 40,000. ಸೊ ಇದರಲ್ಲಿ ಮೈನಸ್ ಅನ್ಮಾರ್ಕ್ಡ್. ಸೊ ಅನ್ಮಾರ್ಕ್ಡ್ ಎಲ್ಲಿ ಹೋಗುತ್ತೆ? ಕಂಪನಿಗೆ ಹೋಗುತ್ತೆ. ಎಷ್ಟು? 6,000. ಸೊ ಟೋಟಲ್ 6,000. 10,000, 12,000, 10,000, 8,000ಅಲ್ಲಿ 6,000 ಹೋದರೆ 2,000, 14ನಲ್ಲಿ 6,000 ಹೋದರೆ 34,000. ಸೊ ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡೋಣ. ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ 8,000, 6,000, 8,000. ಕಂಪನಿ ಇಲ್ಲ. ಸೊ ಟೋಟಲ್ 22,000. 22,000 ಮಾಡಿದರೆ 10,000ಅಲ್ಲಿ 8,000 ಹೋದರೆ 2,000, 6,000, 2,000, 2,000, 12,000. So it's net liability. ನೆಟ್ ಲಯಬಿಲಿಟಿ ಗೊತ್ತಾಯ್ತಲ್ವಾ. ಸೊ ಗ್ರಾಸ್ ಲಯಬಿಲಿಟಿ 10, 12, 10, 8,000, ಟೋಟಲ್ 40,000 ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಕಂಪನಿಗೆ ಮಾತ್ರ ಕೊಡ್ತೀವಿ 6,000. ಟೋಟಲ್ 6,000 ಲೆಸ್ ಮಾಡಿದರೆ ನಮಗೆ 8+8ಅಲ್ಲಿ 6 ಹೋದರೆ 2, 14ನಲ್ಲಿ 6,000 ಹೋದರೆ 34,000. ಸೊ ನೆಕ್ಸ್ಟು ಇದು ಯಾವುದೇ ಸರ್ಪ್ಲಸ್ ಬರಲ್ಲ, ಯಾಕಂದರೆ ಯಾವುದೇ ಮೈನಸ್ ವ್ಯಾಲ್ಯೂ ಬರಲ್ಲ. ಸೊ ಹಂಗಾಗಿ ನೆಕ್ಸ್ಟು ಮಾರ್ಕ್ಡ್ ಅಪ್ಲಿಕೇಶನ್ಸ್ ತೊಗೊಳ್ತೀವಿ 8,000, 6,000, 8,000. ಸೊ ಕಂಪ್ನಿಗೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬರಲ್ಲ. ಸೊ ಲೆಸ್ ಮಾಡಿದ್ರೆ 2,000, 6,000, 2,000, 2,000, ಟೋಟಲ್ 12,000 ಇಸ್ ದ ನೆಟ್ ಲಯಬಿಲಿಟಿ. ಸೊ ಇಷ್ಟು ಇನ್ನೊಂದು ಪರ್ಸೆಂಟೇಜ್ ಕೊಟ್ಟರೆ ಈ ಥರ ಕ್ಯಾಲ್ಕುಲೇಟ್ ಮಾಡೋದು ಥ್ರೂ ವರ್ಕಿಂಗ್ ನೋಟ್.
ಇದ್ರ ಮೇಲೂ ಒಂದು ಪ್ರಾಬ್ಲಮ್ ಸೆಂಡ್ ಮಾಡ್ತೀನಿ, ಅದನ್ನು ನೀವು ಮಾಡಿ ನನಗೆ ಕಳಿಸ್ಬೇಕು. ಸೊ ಇನ್ ಕೇಸ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೇಳಿ. ಥ್ಯಾಂಕ್ ಯು ಗೈಸ್.